ಚಾರ್ಜ್ ಅಂತೂ ಖಾಲಿ ಆಯ್ತು, ಇನ್ನು ವಿಡಿಯೋ ಮಾಡಕ್ ಆಗಲ್ಲ. ಆಗಲ್ಲ. ಥೋ ನಿನ್ನ ಮುಸುಡಿ ಮದ್ದರಿಯ. ಪೇಮೆಂಟ್ ಎಷ್ಟು ಬರುತ್ತೆ ಕೇಳ್ಬಿಡು, ನಿನ್ನ ಮಾಡ ಅಂತ. ಇದು ಎತ್ತಿನ ಭುಜ ನಾವ್ ನೋಡಕ್ ಬಂದಿದ್ವಲ್ಲ, ಇಲ್ಲಿ ಐತ್ ನೋಡು, ನೋಡಿದ್ರೆ ಮತ್ತು ಹಾಯ್ ಹಲೋ ನಮಸ್ಕಾರ. ಇವಾಗ ಟೈಮ್ ಆಗೈತೆ 3 ಗಂಟೆ ಎಕ್ಸಾಕ್ಟ್ ಆಗಿ. ಸೊ ಹೊಂಟಿವಿ ಒಂದು ಹೊಸ ಒಂದು ಟ್ರಿಪ್ಪು, ಬರ್ರಿ ನೋಡೋ ಮಂತೆ ಹೆಂಗೈತಿ. ಮಾತಾಡ್ಬೋದಿತ್ತು, ಮಾತಾಡೋದು ಮತ್ತೆಲ್ಲರೂ ಎದಗಿದ್ದಾರೆ ಬೈದಿದ್ದಾರೆ ಅಂತ. ಅಲ್ಲ ನಿಮ್ ದೋಸ್ತು ಕಾಯ್ಕೊ ನಿಂತದಕ್ಕೆ ಬಂದ್ ನೋಡ್ರಿ ಇಬ್ರು. ಅಲ್ಲ ಮಾತಾಡ್ಬೋದು. ಮತ್ತೆ ಯಾರ ಇಲ್ಲಿ 3 ಜನ ಗ್ಯಾಂಗ್ ಬಂದೈತೆ ಅಂತ ಅನ್ಕೊಂಡ್ರೆ ಯಾರ 3 ಜನ ಇದ್ರ ಮೇಲೆ ಹೊಂಟಿವಿ ಅನ್ನೋದ. ಬಟ್ ಫೇಸ್ ಹೆಂಗ್ ಕಾಣ್ತಾ ಗೊತ್ತಿಲ್ಲ. ಎತ್ತಿ ಮುಜೆ ಹೋಗುತ್ತೆ ಈ ಕಡೆ, ಹೋಗುತ್ತೆ ಬನ್ನಿ ಮತ್ತೆ ಹತ್ತಿ ಬೇಗ ಇಲ್ಲೇ ಹಾಕ. ನನ್ ತೋರ್ಸ್ಬಿಡು ಮರ, ಇದನ್ನ ತೋರ್ಸ. ಏ ನೀ ಮಸ್ತ್ ಕಾಣ ಅಂತೀವ ಕರೆನ. ಹಾ ಈಗ ಮಾಡ್ಕೊಳತ್ತಿಲ್ಲ ಪಕ್ಕ ವಾರಂಟ್ ಒಳಗೆ ಬರೋ ಕ್ರಿಮಿನಲ್. ಹೋಲ್ಬೇಡ, ನನ್ನೂ ಇಷ್ಟಪಡೋ ಜನ ಇರ್ತಾರೆ. ಇಲ್ಲ ಮಾತಾಡೋದು ಹಾಕ್ತೀನಿ, ಬಟ್ ಏನಂದ್ರ ಇಷ್ಟ ಹಿಡಿದ್ರೆ ಫ್ರೇಮ್ ಸಿಗ್ತೀನಿ ತಡಿ ನೋಡ್ತೀನಿ ನಾನು. ಒಳ್ಳೆ ಕ್ಯಾಮ್ರಾ ತಗೋಲ್ಲ, ಫ್ರಂಟ್ ಕ್ಯಾಮ್ರಾ ಇಡಿ, ಹಿಂಗ ಸೆಲ್ಫಿ ವಿಡಿಯೋ ಮಾಡ. ಸೆಲ್ಫಿ ವಿಡಿಯೋ ಮಾಡ್ಲ? ಚಂದ ಐತಲ್ಲ ನನ್ ಫೋನು. ಅಲ್ಲ ಇಷ್ಟ ಚಂದ ಬರ್ತೀನಿ ಅಂತ ನನಗ ಗೊತ್ತಿರಲಿಲ್ಲ ನನ್ನ ಫೋನ್ಯಾಗ. ಹೆಂಗಿತ್ತು ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಮಾತ್ರ ಬೆಂಕಿ ಮತ್ತೆ ನೋಡಿ ಹೆಂಗೆ ಕಾಫಿ ಅಷ್ಟೇ ದಿನ ಮ್ಯಾನೇಜರ್ಗಳ ಮಕ್ಕ ನೋಡ್ತೇನೆ. ಈ ನಮ್ಮ ಮಕ್ಕ ನಾವು ನೋಡ್ಕೊಳ ಮತ್ತೇನ. ಎಲ್ಲಾರು ಬರ್ರಿ, ಯಾರ್ಯಾರು ವಿಡಿಯೋ ನೋಡತ್ತಾರ ಅವ್ರಿಗೆ ಹೇಳ್ತೀನಿ, ಒಂದ್ಸಲ ಬರ್ರಿ. ಸಕಲೇಶ್ಪುರ ಭುಜ ಬರ್ರಿ ಅಂದ್ರೆ ಮತ್ತ ಅವ್ರ ಮನೆಗೆ ಹೋಗಿರಿ. ಗುಡ್ಡ ಹತ್ರಿ, ಮಜಾ ಐತಿ ಬರ್ಬೇಕು ಎಲ್ಲಾರು. ಒನ್ ಥಿಂಗ್ ಇವ್ರೆಲ್ಲ ಹೇಳತ್ತಾರ, ಬಟ್ ಇನ್ನ ಅವ್ರು ಅಲ್ಲಿ ರೀಚ್ ಆಗಿಲ್ಲ ಇನ್ನು. ಬಟ್ ಈ ಅರ್ಧ ದಾರಿ ಏನಿತ್ಲ, ಅರ್ಧ ದಾರಿ ಇದೇ ನೆಕ್ಸ್ಟ್ ಲೆವೆಲ್ ಬೈ. ಫಸ್ಟ್ ಫುಲ್ ಎಕ್ಸ್ಪೀರಿಯನ್ಸ್ ನೀ ತಗೋ. ಎಕ್ಸ್ಪೀರಿಯನ್ಸ್ ಏನ್ ಆಗತ್ತಿಲ್ಲ, ಹಿಂಗ ಹೊಟ್ಟೆ ಗಡ 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 ಅದನ್ನ ಹೇಳ ಬೈ. ನನಗಂತೂ ಆಫ್ ರೋಡಿಂಗ್ ಬರಲ್ಲ, ಇಲ್ಲಿ ಆಗತ್ತಿಲ್ಲ. ನಾವಂತೂ ಫುಲ್ ಎಂಜಾಯ್ ಮಾಡತ್ತೀವಿ. ನಾನು ಇವನು ಬಲಿ ಪ್ರೇಮ್ ನಾನು ಇವನು ಮಸ್ತ್ ಎಂಜಾಯ್ ಮಾಡತ್ತೀನಿ. ಇವಂಗ ಅಡ್ಡಾಡ್ದಾನ ಹುಡುಗ ಬಾಳ, ಬಟ್ ಆದ್ರೂ ಆಫ್ ರೋಡಿಂಗ್ ಅಡ್ಡಾಡಿಲ್ಲ, ಗೊತ್ತಿಲ್ಲ ಅವಂಗ. ಹಿಂಗ ಅದಕ್ಕೇನಂತಾರ ನ್ಯೂ ಎಕ್ಸ್ಪೀರಿಯನ್ಸ್. ಘಾಟ್ ಸೆಕ್ಷನ್ ನೋಡ, ಘಾಟ್ ಸೆಕ್ಷನ್ ಅಂತಾರ. ಕರ್ವಿ ರೋಡ್ ಇಂಥದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ. ಒಂದ್ಸಲ ಯಾರ್ಯಾರು ನೋಡತ್ತೀರಿ ಬರ್ರಿ. ಆಮೇಲೆ ವಿಡಿಯೋ ಯಾರ್ಯಾರು ನೋಡತ್ತೀರಿ ಲೈಕ್ ಮಾಡ್ರಿ. ಇಷ್ಟ ಆಕೈತಿ, ಇಷ್ಟ ಆಗ್ಲಿಲ್ಲ ಅಂದ್ರೆ ಲೈಕ್ ಮಾಡ್ರಿ. ಇದು ನೋಡಿದ್ ಹೆಂಗಂತ ಇವ್ರಿಬ್ರು ಬಾ. ಈ ವ್ಯೂಗೋಸ್ಕರ ಗಾಡಿ ರಿವರ್ಸ್ ತೆಗಿಯೋಂಗತ್ತಲ್ಲ. ಇದೆ ಎಪಿಕ್ ಮೂಮೆಂಟ್. ನಾವು ಸಿಕ್ಕಿವಿ ವಿಡಿಯೋ ಮಾಡಕ್. ಬರ್ರಿ ಎಲ್ಲಾರು, ಗಾಡಿನೂ ನಮ್ದಿದ್ದಂಗ, ಅಣ್ಣಾನು ನಮ್ಮ ಇದ್ದಂಗ. ಒಟ್ಟೆ ಏನೇನ್ ಬೇಕಿಲ್ಲ. ಹಂಗಂದ್ರೆ ಸ್ವಲ್ಪ ಫೋನ್ ಅಲ್ಲೇ ಮುಂದಿಡಿ, ನಾವ್ ಮಾತಾಡ್ತೀವಿ. ಮಾತಾಡ್ಲ ಮಾತಾಡಿ. ಫೀಲಿಂಗ್ ನನಗ ನನಗ್ ಮಾತ್ರ ಹೇಳತ್ತಿಲ್ಲ ನಿನ್ಗ ಒಂಥರ. ಈಗ ಅದು ಗೊತ್ತಾಗೋತ್ತು, ಸೆಲ್ಫಿ ಹಿಡ್ಕೊಂಡ್ಬಿಡು. ಯಾರಿ ಈ ವಿಡಿಯೋ ಆಫ್ ಮಾಡಿ ಹೊಲ್ ಸೆಲ್ಫಿ ಹಿಡ್ಕ. ಸೆಲ್ಫಿ ವಿಡಿಯೋ ಬೇಡ, ಇವನ ಫೋಕಸ್ ಆಗತ್ತ ನಾ ಕರ್ಕಣ ಅಂತೇಳಿ. ನೇಚರ್ ಹೋಗಿಬಿಟ್ಟೈತಿ. ಸುಮ್ಮನೆ ವಿಡಿಯೋ ಮಾಡತ್ತೀನಿ. ಏನಾರ ಮಾತಾಡ್ಬಿಡ್ಲಿ, ವಿಡಿಯೋ ಮಾಡತ್ತೀನಿ. ಪಾರ್ಕಿಂಗ್ ಪೇಮೆಂಟ್ ಎಷ್ಟು ಬರುತ್ತೆ ಕೇಳ್ಬಿಡು, ನಿನ್ನ ಮಾಡ ಅಂತ. ಎಷ್ಟು ಸ್ಯಾಲ್ರಿ ಕೊಡ್ತಾರೆ ಇದನ್ನೆಲ್ಲ ಮಾಡಿದ್ರೆ? ಯಾರು ನೀ ಇದು
ಇದು ಎತ್ತಿನ ಭುಜ ನಾವ್ ನೋಡಕ್ ಬಂದಿದ್ವಲ್ಲ ಇಲ್ಲಿ ಐತ್ ನೋಡು, ನೋಡಿದ್ರೆ ಮತ್ತು ಕೊಂಬ ಕಾಣವಲ್ಲ ಭುಜ. ಅದ ಆ ಶೇಪಿಗೆ ಹಂಗ ಅಂತಾರ. ಎತ್ತಿಲ್ಲ, ಭುಜ ಆಟ ಐತಿ. ಮತ್ ನೀವು ಎತ್ತು ಎಲ್ಲ ಐತಿ ಕೇಳಿರಿ. ತಾಡಪತ್ರ ಸುತ್ಕೊಂಡ್ ಬಂದ್ಬಿಟ್ಟು ಇಂಥವೆಲ್ಲ ಬೆಂಗಳೂರ ನೋಡಕ್ ಸಿಗುದ. ಯಾರ ಹೇಳ್ಬಿಡ, ಯಾರ ಎತ್ತಿನ ಭುಜ ಬರ್ಬೇಕಂದ್ರೆ ಬರಾಕ್ ಹೋಗ್ಬೇಡ್ರಿ ಅಷ್ಟ. ಇಲ್ಲೇ ಸುಮ್ನ ಗಾಡಿ ನಿಲ್ಲಿಸ್ಕೊತಾರೋ, ಪಾರ್ಕಿಂಗ್ ಚಾರ್ಜ್ ತಗೋತಾರೋ, ಕ್ಲೋಸ್ ಐತಿ ಅಂತಾರ. ಕ್ಲೋಸ್ ಐತಿ ಅದಕ್ಕೆ ಬರ್ಬೇಡ್ರಿ. ಗುಡ್ಡ ಮಸ್ತ್. The sun is shining bright like a colorful aurora. It paints the world in hues of orange and white and more. I'm gonna start packing my bag. ಅಲ್ಲ ಹಿಂತಿರುಗಿ ನೋಡಿರ ಏನ್ ಶಾನು ಕಾಣ ಅಂತಿಲ್ಲ, ಶಾವ್ಗೇನು ಹೆಂಗೈತಿ ಬರೋದು ಜಾಸ್ತಿ ಭಯಾನಕ ಆಯ್ತು. ಮ್ಯಾಗ ಬಂದಂಗ ನಾ ವಿಡಿಯೋ ಮಾಡ್ತೀನಿ. ಬರ್ರಿ ವಿಡಿಯೋ ಮಾಡತ್ತಾರಲ್ಲಿ ಹಂಗೆಲ್ಲ ಹೆಂಗಿತ್ತು ಮತ್ತೆ ಅಲ್ಲಿ ಹೆಂಗ ಹೋಗಮ್ಮ, ಹೆಂಗ ನಡಿ ಹೋಗೋಣ. ಅಲ್ಲ ಅಲ್ಲಿ ಹೋಗ್ಬೋದು, ಬಟ್ ನನ್ನ ಫೋನಾಗ ಚಾರ್ಜ್ ಅಂತೂ ಖಾಲಿ ಆಯ್ತು, ಇನ್ನು ವಿಡಿಯೋ ಮಾಡಕ್ ಆಗಲ್ಲ. ಆಗಲ್ಲ. ಥೋ ನಿನ್ನ ಮುಸುಡಿ ಮದ್ದರಿಯ. ಇಲ್ಲಿ ಯಾರೋ ಸಿಗರೇಟ್ ಸೇರ್ಬಿಟ್ಟವ್ರೆ, ರೋಡೇ ಕಾಣಿಸ್ತಿಲ್ಲ, ಫುಲ್ ಹೊಗೆ ಕಣ. ಈ ಜಾಗ ಈ ವೇಳೆ ಸಿಗೋದುಂಟೆ ಆಮೇಲೆ, ಬೇಕೀಗ ವಾಪಸ್ಸು ಪಿಸು ಮುತ್ತಿನ ಮಾಲೆ, ಬರೆಯುವ ಮುನ್ನವೇ ಓದು ನಿವೋಲೆ. ವ್ಯೂ ಎಲ್ಲ ನೋಡ್ಕೊಂಬಿಟ್ಟು ಈ ಅಂಗಡಿಗೆ ಬಂದು ನಾವು ನಾಷ್ಟ ಮಾಡಿದ್ವಿ ನೋಡ್ರಿ. ಈ ಅಂಗಡಿ ಹೆಸರು ಬಂದ್ಬಿಟ್ಟು ಎತ್ತಿನ ಭುಜ ಭಟ್ರು ಕ್ಯಾಂಟೀನ್ ಅಂತ ಹೇಳಿ. ಸೊ ಎತ್ತಿನ ಭುಜ ಏನೋ ಕ್ಲೋಸ್ ಆಗಿತ್ತಂತ ಅವ್ರನ್ನ ಕೇಳಿದ್ವಿ. ಅದಕ್ಕೆ ನಾವು ಈ ಕಾಲ್ದಾರಿ ಹಿಡ್ಕೊಂಡು ಮುಂದೆ ಹಂಗೆ ವ್ಯೂ ಪಾಯಿಂಟ್ ಸಿಕ್ತು. ಸೊ ಅಲ್ಲೆಲ್ಲ ನೋಡ್ಕೊಂಡು ಬಂದ್ವಿ ರೀ. ಸೊ ಇದು ಎತ್ತಿನ ಭುಜ ಪಾರ್ಕಿಂಗು. ಸೊ ಇಲ್ಲಿ ಎತ್ತಿನ ಭುಜಕ್ಕೆ ಹೋಗೋದು ಕ್ಲೋಸ್ ಆಗಿದೆ ಅಂತಂದ್ರಲ್ಲ, ಸೊ ಅದಕ್ಕೆ ಬೇರೆ ವ್ಯೂ ನೋಡ್ಕೊಂಡ್ಬಿಟ್ಟು ಇಲ್ಲಿ ಬಂದು ಬರಬೇಕಾದ್ರೆ ತಾತ ಅವ್ರ ಜೊತೆ ಸ್ವಲ್ಪ ಕನ್ವರ್ಜೇಷನ್ ಆಯಿತು. ಈ ಸಸಿ ಅಂತ ಅಂದ್ರಲ್ಲ, ನಾನು ಗಿಡ ಅನ್ಕೊಂಡ್ಬಿಟ್ಟೆ. ಇಟ್ಬಿಡು ಅಷ್ಟೇ. ಬಿಸ್ಕಿಟ್ ಏನೂ ಇಲ್ಲ ಕಾಕಾಯ್. ನಿನ್ ಮನೆ ಬಾಗ್ಲಿಗೆ ನಾವೇನ್ ಕೂಳಿಲ್ದೆ ಬಂದಿಲ್ಲ ಅಲ್ಲ, ನಾವೇನ್ ಬಿಕಾರಿ ನನ್ ಮಕ್ಕಳಲ್ಲ, ನಾವು ಕೂಳಿ ಗತಿ ಇಲ್ವಾ? ಅದೆಲ್ಲ ಮುಗಿಸ್ಕೊಂಡು ನಾವು ಬಂದ್ವಿ ಬೆಟ್ಟದ ಭೈರೇಶ್ವರ ಟೆಂಪಲ್ಗೆ. ಸೊ ಈ ಟೆಂಪಲ್ ಬಂದ್ಬಿಟ್ಟು ಪುರಾವೆಗಳ ಪ್ರಕಾರ ತುಂಬ ಹಳೇದಂತ ಇಲ್ಲಿ ಜನಗಳು ಹೇಳ್ತಾರೆ. ಸೊ ಹಂಗೆ ನೋಡ್ಕೋಬೇಕಂತಂದ್ರೆ ಇದು ಪೂರ ಕಾಡ್ನ್ಯಾಗ ಐತಿ. ಸೊ ಇಲ್ಲಿ ಶಾಂತಿಯುತವಾಗಿ ಆರಾಮಾಗಿ ಆಧ್ಯಾತ್ಮಿಕವಾಗಿ ಇರ್ಬೇಕಂತ ನಂಗಿದ್ರೆ ಈ ಟೆಂಪಲ್ಗೆ ಒಂದ್ಸತಿ ವಿಸಿಟ್ ಕೊಡ್ಬೋದು ನೋಡ್ರಿ. ಇಲ್ಲಿ ವಾತಾವರಣಕ್ಕೆ, ಇಲ್ಲಿ ಚಳಿಗೆ, ಇಲ್ಲಿ ಮಳೆಗೆ ನಮಗೆ ಬೇಕಾಗಿತ್ತು ಒಂದು ಏನಾದ್ರು ಬಿಸಿ ಬಿಸಿಯಾಗಿರೋ ಸ್ನ್ಯಾಕ್ಸ್ ಥರ. ಸೊ ಅದಕ್ಕೆ ನಮಗೆ ಸಿಕ್ತು ಮೆಣಸಿನ್ಕಾಯಿ ಬಜ್ಜಿ. ಅದೆಲ್ಲ ಮುಗಿಸ್ಕೊಂಡು ನಾವು ಹೊಂಟ್ವಿ ಮಗಜಹಳ್ಳಿ ಅಬ್ಬಿ ಫಾಲ್ಸ್. ಇದು ಮಸ್ತಾಗೈತೆ ರೀ. ಇದು ಮಾತ್ರ ವ್ಯೂ ನೆಕ್ಸ್ಟ್ ಲೆವೆಲ್ ಅನ್ಕೋಬೋದು. ಸೊ ನಮ್ಮ ಜನಕ್ಕೆ ಈ ಥರದ್ದೆಲ್ಲ ಸಿಕ್ಕಿರಲ್ಲ, ನೋಡ್ಬೋದು. ಮಂಗ್ಯನ ಕೈಯ ಮಾಣಿಕ್ಯ ಕೊಡೋದು, ನಮ್ಮಂಥವ್ರನ್ನ ಇಂಥ ನೀರಿದ್ದ ಜಾಗಕ್ಕೆ ಕರ್ಕೊಂಬರೋದು ಎಲ್ಲ ಒಂದ ನೋಡ್ರಿ. ಯಾಕಂತಂದ್ರೆ ಇಂಥ ಫಾಲ್ಸ್ ಕಂಡ ಬಳಿಕ, ಇಂಥ ನೀರು ಕಂಡ ಬಳಿಕ ನಾವಂತರೂ ಸುಮ್ಮಿರಕ್ಕೆ ಆಗೋದಿಲ್ಲ. ಮೈಯ ಏನೋ ಎದ್ದ ಬಿಡ್ತಾವ ಹುಳ, ಹೋಗಿ ಎಲ್ಲ ಕಳೆದ ಕೇಸ್ ಬಿದ್ದು ನೋಡ್ರಿ ನಾವಂತರೂ. ಇನ್ನೇನು ಈ ಪ್ರಕೃತಿ ಒಳಗೆ ಇದೊಂದು ಸವಿದ ಮಸ್ತ್ ಮಜಾ ಅಲ್ರಿ, ಏನಂತೀರಿ? ನೆಕ್ಸ್ಟ್ ಇನ್ನೊಂದು ವಿಡಿಯೋಕ್ಕೆ ವೇಟ್ ಮಾಡಿರಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಎಲ್ಲ ನಮ್ಮ ಮಂದಿಗೆ. ಬಾಯ್ ಬಾಯ್.